ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಶ್ರೀ ಕಿಚನ್. ಮಾಡುವ ನಮಸ್ಕಾರಗಳು. ಇವತ್ತು ನಾನು ಹೇಗೆ ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ 2 ಮೀಡಿಯಮ್ ಸೈಜ್ ಬೀಟ್ರೋಟನ್ನು ತಗೊಂಡಿದ್ದೇನೆ. ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಯಾವ ರೀತಿ ತುರ್ಕೋಬೇಕಂದ್ರೆ ಈ ರೀತಿಯಾಗಿ ತುರ್ಕೋಬೇಕು ನೀಟಾಗಿ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಹೇಳ್ತಾ ಇದ್ದೇನೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ. ಅದನ್ನ ಹೇಗೆ ಮಾಡೋದು ಅಂದರೆ, ಫಸ್ಟಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದು ಕಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಬೇಕು. ಸಾಸಿವೆ ಮತ್ತು ಜೀರಿಗೆ ಇವೆರಡೂ ಹಾಕಿದ ನಂತರ ಅದು ಯಾವಾಗ ಚಿಟಪಟ ಅಂತ ಸಿಡಿಯುತ್ತೆ, ಆ ನಂತರದಲ್ಲಿ ನಾವು ಕಡಲೆಬೇಳೆಯನ್ನು ಹಾಕಬೇಕು. ಕಡಲೆಬೇಳೆ ಆ್ಯಡ್ ಮಾಡ್ತಾ ಇದ್ದೇನೆ. ಕಡಲೆಬೇಳೆ ಹಾಕಿದರೆ ಬೀಟ್ರೂಟಲ್ಲಿ ಆಗಾಗ ಸಿಕ್ಕಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಆನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿಯನ್ನು ಹಾಕಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ 3 ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಕರಿಬೇವಿನ ಎಲೆ ಹಾಕಬೇಕು. 5-6 ಹೆಸರು ತೊಗೊಂಡಿದ್ದೀನಿ. ಕರಿಬೇವಿನ ಎಲೆನ ಹಾಕಬೇಕು. ಆನಂತರ ಫ್ರೈ ಮಾಡಬೇಕು. ಸ್ವಲ್ಪ ಕಡಲೆಬೇಳೆ ಕೆಂಪಾಗಬೇಕು. ಆನಂತರ ಹೆಚ್ಚಿಟ್ಕೊಂಡಿರೋಂಥ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ತೊಗೊಂಡಿದ್ದೀನಿ ನಾನು. ಈರುಳ್ಳಿನ ಬಾಡಿಸ್ಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದ ನಂತರ ಒಂದು ದೊಡ್ಡ ಸೈಜಲ್ಲಿ ಟೊಮೆಟೊ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೇನೆ ನಾನು. ಅದು ಅಷ್ಟೇ ಎಣ್ಣೆಗೆ ನೀಟಾಗಿ ಬೇಯಬೇಕು. ಬೆಂದ ನಂತರ ಮೆತ್ತಗಾಗಬೇಕು. ಅದು ನೀಟಾಗಿ ಅದು ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ. ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೇನೆ. ಆನಂತರ ಅದಕ್ಕೆ ಕಾಲು ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ನೋಡಿ ಯಾವ ರೀತಿ ಆಯಿತು ಅಂತ. ನೀಟಾಗಿ ಬೇಯ್ತಾ ಇರಬೇಕಿದು. ಇದು ಬೆಂದ ನಂತರ ನಾವು ಏನು ತುರಿದಿಟ್ಕೊಂಡಿರ್ತೀವಲ್ಲ ಬೀಟ್ರೂಟನ್ನು, ಅದನ್ನು ಹಾಕಿ ನೀಟಾಗಿ ಬಾಡಿಸ್ಕೋಬೇಕು ಬಾಣಲೆಯಲ್ಲಿ. ನಾನೇನು ನೀರು ಏನು ತೊಗೊತಾ ಇಲ್ಲ, ನೀರೇನು ತೊಗೊಂಡಿದ್ದಿಲ್ಲ. ಸಾಕು, ಇದರಲ್ಲೇ ನೀರಿನ ಅಂಶ ಇರುತ್ತೆ, ಬಿಟ್ಕೊಳ್ಳುತ್ತೆ. ಇದರಲ್ಲೇ ಎಣ್ಣೆಲೇ ಅದು ಫ್ರೈ ಆಗಬೇಕು. ನೀರೇನು ಹಾಕ್ಕೋಬೇಡಿ, ಹಾಗೆ ಫ್ರೈ ಆಗಲಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಮಾಡ್ಬೋದಂತಹ ಬೀಟ್ರೋಟ್ ಪಲ್ಯ, ಹೆಲ್ದಿ ರೆಸಿಪಿ. ನೋಡಿ ಫ್ರೆಂಡ್, ನೀವು ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಮೂಲಕ ಮಾಡಿ ತಿಳಿಸಿ. ಈ ರೀತಿ ಎಲ್ಲ ಬಾಡಿಸ್ಕೋಬೇಕು. ಬಾಡಿ ಒಂದು 3 ನಿಮಿಷ ಮುಚ್ಚಬೇಕು. ಮುಚ್ಚಿ ಆನಂತರ ಬೆಂದಿದೆ ಅಂತ ನೋಡಬೇಕು. ನೋಡಿ ಹೇಗಾಗಿದೆ ಅಂತ. ಸಾಕು, ಭಾಳ ಹೊತ್ತು ಬೇಯಿಸ್ಬಿಟ್ರೆ ಅದು ತುಂಬ ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ಈ ಥರ ಇದ್ದರೆ ಸಾಕು. ನೋಡಿ ಹೇಗಾಗಿದೆ ಅಂತ. ಈ ರೀತಿಯಾಗಿದೆ. ಬಿಸಿ ಬಿಸಿಯಾದ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಬಿಸಿ ಚಪಾತಿಯೊಂದಿಗೆ ಬಿಸಿ ಬಿಸಿಯಾದ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮದು ನ್ಯೂ ಚಾನಲ್ಲು ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹೇಳಿ. ನೋಡಿ ಹೇಗೆ ರೆಡಿ ಆಯಿತು ಅಂತ. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಜೊತೆಗೆ ರೆಡಿ ಆಯಿತು. ಧನ್ಯವಾದಗಳು ಸ್ನೇಹಿತರೆ. ಎಲ್ಲ ವೀಕ್ಷಕರು, ನೋಡ್ತಿರೋವಂಥ ವೀಕ್ಷಕರಿಗೆ ಧನ್ಯವಾದಗಳು.